ಸತತ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ಒಳಹರಿವು ಏರಿಕೆಯಾಗಿದೆ. ಆಲಮಟ್ಟಿಯಿಂದ 2.5 ಲಕ್ಷ ಕ್ಯೂಸೆಕ್ ಹೊರಹರಿವಿದೆ. ಆಲಮಟ್ಟಿ ಡ್ಯಾಂನ ಕೆಳಭಾಗದ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆ ಹೋಗಿದೆ. ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಆಲಮಟ್ಟಿ ಜಲಾಶಯದಿಂದ ನೀರು ಹರಿಬಿಟ್ಟಿರೋದ್ರಿಂದ ಜನ ಜಾಗರೂಕತೆಯಿಂದ ಇರಿ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ನಿರಂತರವಾಗಿ ಮಳೆ ಮುಂದುವರಿತಾನೇ ಇದೆ. ಹೀಗಾಗಿ ಕೃಷ್ಣಾ ನದಿಯಲ್ಲಿ ಒಳಹರಿವು ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಈ ಮಧ್ಯೆ ಆಲಮಟ್ಟಿ ಜಲಾಶಯದಿಂದ 2.5 ಲಕ್ಷ ಕ್ಯೂಸೆಕ್ ನೀರು ಹೊರಹರಿವಿರೋದು ಆಲಮಟ್ಟಿ ಡ್ಯಾಂನ ಕೆಳಭಾಗದಲ್ಲಿರುವಂಥ ಗ್ರಾಮಗಳು ಆತಂಕದಲ್ಲಿದೆ. ಯಾವುದೇ ಕ್ಷಣದಲ್ಲಿ ಪ್ರವಾಹದ ಪರಿಸ್ಥಿತಿ ತಲೆದೋರಬಹುದು. ಈಗಾಗಲೇ ಬಹುತೇಕ ಅಲ್ಲಿ ಎಲ್ಲ ಮುಳುಗಡೆ ಹಂತ ತಲುಪಿರೋದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎತ್ತರದವರೆಗೆ ನೀರು ಆವರಿಸ್ತಾ ಇದೆ. ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳು ಮತ್ತು ಕೃಷಿ ಜಮೀನುಗಳ ಕಡೆಗೆ ನದಿ ನೀರು ಆವೃತ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನೂ ಏನಾದರೂ ನೀರಿನ ಪ್ರಮಾಣ ಹೆಚ್ಚಾದರೆ, ಯಾಕಂದರೆ ಮಳೆ ನಿರಂತರವಾಗಿ ಮುಂದುವರಿತಾ ಇರೋದ್ರಿಂದ ಒಳಹರಿವು ಇನ್ನೂ ಹೆಚ್ಚಾದರೆ ನದಿಯಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಆಗ ಪ್ರವಾಹದ ಪರಿಸ್ಥಿತಿ ಇನ್ನಷ್ಟು ತಲೆದೋರುತ್ತೆ. ಹೀಗಾಗಿ ಪ್ರಮುಖವಾಗಿ ನದಿ ಪಾತ್ರದಲ್ಲಿ ಇರುವಂಥವರು ಗ್ರಾಮಗಳು, ಗ್ರಾಮಸ್ಥರು ಮತ್ತು ಈ ಡ್ಯಾಮ್ನ ಕೆಳಭಾಗದಲ್ಲಿರುವಂತಹ ಗ್ರಾಮಗಳು, ಅಲ್ಲಿರುವಂಥ ಗ್ರಾಮಸ್ಥರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಇನ್ನೂ ಏನಾದರೂ ಅಲ್ಲಿ ಅಪಾಯ ಇದೆ ಅನ್ನುವಂಥದ್ದು ಗೊತ್ತಾದರೆ ಅಥವಾ ಒಳಹರಿವು ಇನ್ನಷ್ಟು ಹೆಚ್ಚಳ ಆಗಿ ನದಿಯಲ್ಲಿ ನೀರಿನ ಪ್ರಮಾಣ ಈಗಾಗಲೇ ಅಪಾಯದ ಮಟ್ಟದಲ್ಲಿದೆ, ಇನ್ನಷ್ಟು ಅದು ಹೆಚ್ಚಾದರೆ ಅನಿವಾರ್ಯವಾಗಿ ಆಗ ಸ್ಥಳಾಂತರವಾಗಬೇಕಾಗಿ ಸೂಚನೆ ಕೊಡಬಹುದು. ಯಾಕಂದರೆ ಅಪಾಯ ಯಾವ ಕ್ಷಣದಲ್ಲಾದರೂ ಬಂದೆರಗಬಹುದು ಅನ್ನೋ ಸ್ಥಿತಿಯಲ್ಲಿ ಅಲ್ಲಿ ನದಿಗಳು ತುಂಬಿ ಹರಿತಾ ಇದೆ. ಆಲಮಟ್ಟಿ ಡ್ಯಾಮ್ನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ರಿಲೀಸ್ ಮಾಡಿದ್ದಾರೆ. 2.5 ಲಕ್ಷ ಕ್ಯೂಸೆಕ್ ನೀರು ಆಲಮಟ್ಟಿ ಡ್ಯಾಮಿಂದ ಬಿಡುಗಡೆ ಆಗಿರೋದು. ಹೀಗಾಗಿ ನದಿಯಂತೂ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ. ದಡದಲ್ಲಿ ಆತಂಕ ಸೃಷ್ಟಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.